ಹೌದು. ಕಣ್ಣು ಅಂತ ಹೇಳಿದ್ರೆ ಕಣ್ಣೇ ಅಲ್ಲ, ಬೊಜ್ಜಿಯ ಬೊಜ್ಜಕ್ಕೆ ಹೊರಟಿನ ಆಗು ಎರಡು ಕಣ್ಣು. ಹೌದು. ಆಮೇಲೆ ಇಡೀ ಮುಖಕ್ಕೆ ಒಂದೇ ಒಂದು ಮೂಂಗ್ ನಾ ಸಿಕ್ಕ ಹೀಗೆ ಮಾಡಿದ್ರೆ ನಾನು ಸಿಕ್ಕ ಹೌದಲ್ಲ. ಆಮೇಲೆ ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ ಅದು, ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಿಕ್ಕ ಮೆಟ್ಟಿ ಪಾಪ ಇರೋ ದಾರಿಗೆ ಮಲಗಿದೆ. ಆಮೇಲೆ ಗಲ್ಲ ಅಂತ ಹೇಳಿದ್ರೆ ಗಲ್ಲವೇ ಅಲ್ಲ, ಅಚ್ಚುವಲ್ಲ. ಅದನ್ನು ನೋಡಿದ್ರೆ ಈ ತಿಂದು ಬಿಟ್ಟಂತ ಮಾವಿನ ಹಣ್ಣು ಗೋಟ್ರು ಗೊತ್ತುಂಟ, ಅದು ತೋತಾಪುರಿ. ಆಮೇಲೆ ಕಿವಿಯಲ್ಲಿ ಉಂಟಲ್ಲ ಅದೆಂತದ್ದೆ? ಓಲೆಯ. ನಿನ್ನ ಪಾಲಿಗೆ ಅದು ಓಲೆಯಾದರೂ ನನಗನಿಸುವುದು ಹೀಗೆ, ರಾತ್ರಿಯ ಹೊತ್ತಿನಲ್ಲಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ ಲಾಟರಿನ ಹಾಕೊಂಡು ಅಷ್ಟು ಚಂದ. ಹೌದೌದು. ಹೌದಾ? ಇದ್ರು ಇರಬಹುದು. ಹಾಗಾಗಿ ಹೆಚ್ಚಿಗೆ ಸಮಯ ಕಳೆಯುವುದು ಸರಿಯಲ್ಲ. ಹಾಗಾಗಿ ಒಂದು ಮದುವೆ ಆಗುವ ಮಂತ್ರ ಹರಿದು ಮಾಡಿ ಬೇಡವಾ? ನನ್ನ ವೇಳೆ ಮದುವೆ ನನಗೆ ಗ್ರಾಚಾರ ಉಂಟು. ದೋಷ ಗ್ರಾಚಾರದಲ್ಲಿ ನಮ್ಮ ಆಸ್ತಿ ಮನೆಯಲ್ಲ ಹೋಗ್ತಾ ಇದ್ದ ಮದುವೆ ಆಗ್ಲಿಕ್ಕೆ ಬಂದದ್ದು ಹೌದಾ? ಮದುವೆ ಆಗ್ಲಿಕ್ಕೆ ಬಂದದ್ದು ಹೌದು. ಮತ್ತೆ ಗ್ರಾಚಾರ ಉಂಟಾ? ಗ್ರಾಚಾರ ದೋಷ ಬ್ರಾಹ್ಮಣರು ಹೇಳಿದ್ದಾರೆ. ಬ್ರಾಹ್ಮಣರ ಮತ್ತೆ ಪರಿಹಾರ ಮಾಡ್ಕೊಳ್ಳ ಅದು ಪರಿಹಾರ ಏನು ಹೇಳಿಲ್ಲ, ಪರಿಹಾರ ಹೇಳಿದ್ದಾರೆ. ಅದು ಮತ್ತೆ ಪರಿಹಾರ ಮಾಡ್ಕೊಳ್ಳುವ. ಮತ್ತಾದ್ರೂ ಆಗುದಿಲ್ಲ, ಮತ್ತೆ ತಾಳಿ ಕಟ್ಟಿದ್ರೆ ಗಂಡಲ್ಲೇ ಗ್ರಾಚಾರ ಪರಿಹಾರ ಮಾಡ್ಕೊಳ್ಳದೆ ದಾಳಿ ಕಟ್ಟಿದ್ರೆ ಅವನು ಸ್ವಲ್ಪ ನೆದ್ದು ಬಿದ್ದು ಹೋಗ್ತಾನೆ. ಇದು ಯೋಚನೆ ಮಾಡುವಂತ ವಿಷಯ. ನೀನು ಈಗ ಮದುವೆ ಅಂತ ಆದ್ರೆ ನೀ ಸತ್ತೋಗ್ತಿ. ಹೌದು. ಮೊದ್ಲೇ ಮದುಮಗ ಯಾವಪ್ಪ, ಅದ್ರ ಹಿಂದೆ ಮತ್ತೆ ಅಕ್ಷರ ಸೇರ್ಪಡೆ ಆಗ್ತದೆ. ದಿವಂಗತ ಮದುಮಗ ದೇವಪ್ಪ ಬೇಕನಾ? ಬೇಕಾ? ಅದಕ್ಕೆ ಪರಿಹಾರ ಸಹ ಹೇಳಿದ್ದಾರೆ ಬ್ರಾಹ್ಮಣರು. ಏನಂತೆ? ಮದುವೆ ಆಗುವ 1 ವರ್ಷ ನೀನು ಗಂಡಿನ ಜೊತೆ ಮದುವೆ ಮುಂಚೆ ಗಂಡಿನಲ್ಲಿ ಇರಬೇಕು, ಅಲ್ಲೇ ಇರಬೇಕು ಅಂತ. 1 ವರ್ಷ ಗಂಡನ ಜೊತೆಯಲ್ಲಿ ಇರಬೇಕು ಅಂತ. ಮದುವೆ ಆಗುವ ಗಂಡಿನ ಮನೆಯಲ್ಲೇ ಇರ್ಬೇಕು. 1 ವರ್ಷ ಗಂಡಿನ ಮನೆಯಲ್ಲಿ ಇರಬೇಕು. ಕಟ್ಟಳದ? ಹೌದಪ್ಪ. ಅಷ್ಟೇ ಅಲ್ಲ, ಗಂಡಿನಲ್ಲಿರುವಂತ ಖರ್ಚೆಲ್ಲ ಗಂಡೇ ಮಾಡ್ಬೇಕು. ಗಂಡಿನಲ್ಲಿ ಖರ್ಚು ಹಣ ಅಲ್ಲ, ಖರ್ಚು ಮಾಡು, ತಿರುಗಾಟ, ಪುಣ್ಯ ಕ್ಷೇತ್ರವನ್ನ ತಿರುಗೇಟಂತೆ. ಯಾರು ಶ್ರೀನಿವಾಸ ಭಟ್ರು ಹೇಳ್ದ? ಮತ್ತಮ್ಮ ಸೋದದ್ರು ಹೇಳುದಿಲ್ಲ ಅವರು. ಅವ್ರು ಹೇಳುದಿಲ್ಲ, ನೀನು ಹೇಳುದಿಲ್ಲ. ಶ್ರೀನಿವಾಸ ಭಟ್ರು ಅಲ್ಲ, ಅವರೇ ಹೇಳಿದ್ದು. ಗಂಡನ ಜೊತೆಯಲ್ಲಿ ಮದುವೆ ಗಂಡನ ಜೊತೆಯಲ್ಲಿ ಪುಣ್ಯ ಕ್ಷೇತ್ರಗಳೆಲ್ಲ ತಿರುಗಬೇಕಂತ ಹೇಳಿದ್ದಾರೆ. 1 ವರ್ಷ ಮದುವೆ ಆಗುವ ಗಂಡಿನ ಮನೆಯಲ್ಲೇ ಇರ್ಬೇಕು. ಮದುವೆ ಆಗ್ಲಿಕ್ಕಿಲ್ಲ, ಮೈ ಮುಟ್ಲಿಕ್ಕಿಲ್ಲ. ಪುಣ್ಯಕ್ಷೇತ್ರ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಸ್ತೂರಿ ಅಂತ ಹೇಳಿದ್ಕೊಳ್ದ ಮರ. ಪಾಪವ ಪಾಪವ. ಹೌದಾ? ಗ್ರಾಚಾರ ಯಾರಿಗೆ? ಗ್ರಾಚಾರ ಯಾರಿಗ ಅಂದ್ರೆ ಹೇಳಿ ನಮಗ ಇದಕ್ಕೆ ಮತ್ತೆ ನೀನು ಎಲ್ಲಿ ಎಲ್ಲ ಹೋಗ್ಬೇಕು ಅಂತ ಬಯಸ್ತೀವಿ, ಅಲ್ಲಿ ಎಲ್ಲ ಹೋಗ್ಬೇಕು. ತುಂಬಾ ಆಸೆ ಉಂಟು. ಏನಂತೆ? ನನಗೆಲ್ಲಾ ಕಡೆ ಹೋಗ್ಬೇಕನ್ನೋದಾಗಿ. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕೊಲ್ಲೂರು, ಮತ್ತೆ ದೇವ್ರ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗುವ ವಾಹನದಲ್ಲಿ ಕೈಕಾಲು ಹಾಕ್ಲಿಕ್ಕಿಲ್ಲ, ಪೂರ ಹೆಂಗ್ತಾರೆ ನಮ್ಮ ಕಡೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೌದಾ? ತೊಂದ್ರೆ ಇಲ್ಲ, ಕಳಿಸ್, ನೀನು ಹೋಗೋಳೊಟ್ಟಿಗೆ. ಅವಳಿಗೆ ಏನು ಖರ್ಚಿಲ್ಲ, ಉಚಿತ. ನಿನಗೇನು ಖರ್ಚಿಲ್ಲ, ಎಲ್ಲ ಉಚಿತವೇ. ಅಷ್ಟೇ ಅಲ್ಲ, ಹಾಗಂತ ನಮಗ್ ಖರ್ಚುಂಟು. ಖರ್ಚಿದ್ರೆ ನಾನು ಖರ್ಚಿಲ್ಲಲ್ಲ. ಹೌದಾ? ನೀವು ಖರ್ಚು ಮಾಡ್ಲಿಕ್ಕೆ ನೀವು ಕಡಿಮೆ ಇದ್ರೆ ಇಷ್ಟೆಲ್ಲ ಉಂಟಲ್ಲ. ನನಗೆ ಬರ್ತಾ ಇಲ್ಲ. ಯೋಗದ ಜಲಪಾತವನ್ನು ನೋಡ್ಬೇಕು. ಜಲಪಾತ ಅಲ್ಲಿ ನಮ್ಮ ಭಾವಚಿತ್ರವನ್ನು ತೆಗೆದು ಜಲಪಾತ ಅಲ್ಲಿ ನಿಂತ್ಕೊಂಡು ನಾವು ಬೇರೆ ಬೇರೆ ಭಂಗಿ ಮಾಡುವಾಗ ನಮ್ಮ ಭಂಗಿ ಕೈ ತಪ್ಪಿ ಕೆಳಸಿದ್ರೆ ನಮ್ಮ ಹೆಣ ಬಿಟ್ಟು ಸಿಕ್ಕುದಿಲ್ವಾ? ಕಡೆ ಕೊನೆಗಾಡ್ಲಿಕ್ಕಿಲ್ಲ, ಭಂಗಿ ಇಲ್ಲ, ಬಾವು ಇಲ್ಲ. ನಾವು ಜಲಪಾತ ನೋಡ್ಬೇಕಲ್ವಾ? ನಮ್ಮೂರ ಕಡೆ ಎಲ್ಲ ಇಲ್ಲಲ್ಲ. ಬೇಡ, ಜಲಪಾತ ನೋಡ್ಬೇಕಿದೆ, ಅಲ್ಲಿ ಭಂಗಿ ಎಲ್ಲ ಬೇಡ. ಬೇಡ, ಭಂಗಿ ಬೇಡ, ಭಂಗಿ ಬೇರೆ ಕಡೆ ತಕೊಳ್ಳುವ. ಅಷ್ಟೇ ಅಲ್ಲ, ಅದೆಲ್ಲ ಚಿತ್ರ ಆದ್ಮೇಲೆ ಆಮೇಲೆ ಸಮುದ್ರಕ್ಕೆ ಹೋಗುವ. ಸಮುದ್ರಕ್ಕೆ ಸರಿ ಉಂಟು ಅವಳು ಹೇಳಿದ್ದು. ನಾ ಪುಣ್ಯಕ್ಷೇತ್ರ ನೀನು ಸಂದರ್ಶನ ಮಾಡ್ಕೊ ಬರ್ತೀಯ, ಯೋಗಕ್ಕೂ ಹೋಗ್ತೀಯ, ಯೋಗ ಜಲಪಾತ ನೋಡ್ತೀಯ. ಹೌದು. ಅಲ್ಲ ಆಗ್ತೇವ ಮನೆಗೆ ಬರ್ಬೇಕಾಯ್ತು ನನಗೆ ಸಮುದ್ರಕ್ಕೆ. ಸಮುದ್ರದಲ್ಲಿ ಅಲ್ಲಿ ಭಾವಚಿತ್ರ ತೆಗೆದದ್ದು ಮರುದಿವಸ ಪತ್ರಿಕೆ ಬರ್ತದೆ. ಇಂಥ ಕಾರ್ಯಕ್ರಮ ನಡೆಯುವಾಗ ಇಂಥ ಯುವ ಪ್ರೇಮಿಗಳಿಬ್ಬರು
ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ದುರ್ಮರ್ಮ. ಅಲ್ಲ, ಪತ್ರಿಕೆಯಲ್ಲಿ ಬಂದ್ರು ಬರ್ಬಹುದು, ಹೇಳಿಕ್ಕೆ ನಮಗ್ ಗೊತ್ತಾಗ್ಬೇಕಲ್ಲ. ನಮ್ಮ ಊರಿಗೆ ಗೊತ್ತಾಗ್ತದೆ. ಹಾ, ನಿಮಗ್ ಗೊತ್ತಾಗ್ರೆ ಸಾಕಾಗ್ಲಿಕ್ಕಿಲ್ಲ. ನಮಗೂ ತಿಳಿಬೇಕು ಅಂತ ತಿಳಿಯಾದ್ರೆ ನಿಮ್ಮ 3 ಜನರಲ್ಲಿ ಯಾರೋ ಒಬ್ರು ನಾವು ಇದ್ದಲ್ಲಿ ಬರ್ಬೇಕು. ನಮ್ಗೆ ರಾಜ್ಯ ತೊಂದ್ರೆ ಇಲ್ಲ. ಅದೆಲ್ಲ ಹೋಗ್ಬೇಕಪ್ಪ. 1 ವರ್ಷ ಅಲ್ಲ, ನೀನೇನೋ 1 ವರ್ಷ ಅಂತ ಹೇಳ್ತೀರಿ, ಇತ್ಲಾಗಿಂದ ಏನಾಗ್ತದೆ, ನಾವು 41 ಬರ್ತಿ ಆಗ್ತಲ್ಲ. ಹೆಚ್ಚಾಗಿ ನಿಮ್ಗೆ 1 ವರ್ಷ ಕಾಯೋದು, ಇಷ್ಟು ವರ್ಷ ಕಾದವರಿಗೆ ಸುಳ್ಳನ ವಿಷಯ ಹೌದು. ಇಷ್ಟು ವರ್ಷ ಕಾದ್ರೆ ನೀವು 1 ವರ್ಷ ಹೆಚ್ಚಿಗೆ ಆಗುದಿಲ್ಲ. 1 ವರ್ಷ ಅಲ್ಲ, ನೀವು ಮದುವೆ ಆಗುದೇ ಹೌದು ಅಂತ ಹೇಳಿದ್ರೆ 5 ವರ್ಷ ಬೇಕಾದ್ರೆ ನಾನು ಕಾಯ್ತೇನೆ. ಮತ್ತೆ ನೀವು ನನ್ನ ಬಿಟ್ಟು ಬೇರೆ ಅಷ್ಟು ಇದಾದ್ರೂ ಒಂದ್ ಸಿಕ್ತಲ್ಲ ಸಾಕು, ಒಂದ್ ಮದುವೆ ಎಣಿಸ್ಕೊಳ್ಳಿ. ಕೊನೆಯ ಕಾಲಕ್ಕೆ ಕೊನೆಯ ಕಾಲದ ಮದುವೆ ಮಾಡಿ ಸಾಧನೆ ನೋಡಿ ನೀವು. ಹೌದಾ? ಮದುವೆ ಮಾಡಿ ಸಾಧನೆ ನೋಡಿ, ನೋಡು. 1 ವರ್ಷ ನೋಡಿ ಕಾಯ್ತಾ ಇರ್ತೇನೆ. ಹಾ, ಹೋಗಲ್ಲ. ಈಗ ಮೊದ್ಲೆಲ್ಲಿಗೆ ಹೋಗ, ಮೊದ್ಲೆಲ್ಲಿಗೆ ಧರ್ಮಸ್ಥಳ. ಧರ್ಮಸ್ಥಳದ ಸುಬ್ರಹ್ಮಣ್ಯ. ಹಾ. ಸುಬ್ರಹ್ಮಣ್ಯದಿಂದ ಅಲ್ಲಿ ಶೃಂಗೇರಿ. ನಿನ್ನ ಅಪ್ಪ ಖರ್ಚು ಎಲ್ಲ ಕಳ್ಸಿಕೊಡಿದ ನೀವು ಇತ್ತಲ್ಲಿ ಮತ್ತೆ ಕರ್ಮಕ್ಕೆ ಬಡಿ ಆಗುದು. ನನ್ನ ಖರ್ಚು ಮಾತ್ರ. ನನಗೆ ಮತ್ತೆ ನನ್ನ ಖರ್ಚು ಮಾಡೋದಿಲ್ವಾ? ಹಾಗಿದ್ರೆ ಮದುವೆ ಆಗೋಲ್ಲ ಎಲ್ಲ ಹೆಂಡತಿಗಲ್ದೆ ಮತ್ತೆ ಯಾರಿಗೆ? ನಿಮ್ಗೆ ಗಾದೆ ಗೊತ್ತಿಲ್ಲ. ಹಾ, ಈ ಎಮ್ಮೆಗೆ ಹಾಕಿ ಹಿಂಡಿಗೆ ಎಲ್ಲ ಹೋಗ್ತದೆ. ಹೌದು. ಹಾಲಲ್ಲಿ ಬರ್ತದೆ, ಅದು ಇಲ್ದವ್ರೆ ಸಗಣಿಯಲ್ಲಾದ್ರೂ ಬರ್ತದೆ. ಬರ್ತದೆ ಬಿಡಿ. ಯಾವ್ದು ಕಡೆ ಕೊನೆ ಸಗಣಿ ಹೊರಬದಕ್ಕಂತ ನಮ್ಗೆ ನಿಮ್ಗೆ ಆಗ್ತದೆ. ಬರ್ತದಲ್ಲ. ಬರ್ತದೆ. ಬಾ, ಆಯ್ತು. ಹೋಗ. ಹೋಗುವ. ನಿನ್ನ ಕದ್ದಿದ್ದು